ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕನ್ನಡತಿ. ಅರ್ಲಿ ಮಾರ್ನಿಂಗ್ ವೀಡಿಯೋಸ್ ಮಾಡಿದ್ದೀನಿ. ಮೆಹಂದಿ ಎಲ್ಲ ಹಾಕೋಕ್ಕಾಗಲಿಲ್ಲ ಗೈಸ್. ನೋಡಿ ಸ್ವಲ್ಪ ಹಾಗೆ ಹಾಕ್ಕೊಂಡಿದ್ದೀನಿ. ಅಪ್ಪು ಬಿಡಲಿಲ್ಲ ಹಾಕ್ಕೊಳಕ್ಕೆ, ತುಂಬ ಆಟ ಮಾಡ್ತಾಯಿದ್ದ, ಮತ್ತು ಕೆಲಸನೂ ಇತ್ತು. ಸಹನ ಮಾತ್ರ ಫುಲ್ಲಾಗಿ ಹಾಕಿದ್ವಿ. ನಾನು ಇವಾಗ ರೆಡಿ ಆಗ್ತಾಯಿದ್ದೀನಿ, ಎಲ್ಲ ಕೆಲಸ ಮುಗಿಸಿ. ಇನ್ನೊಂದು ಕಡೆ ತೋರಣ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಮೇಕಪ್ ಅವ್ರು ಬರೋ ಅಷ್ಟರಲ್ಲಿ ಆಮೇಲೆ ರೆಡಿ ಆಗ್ತೀನಿ. ಔಟ್ಫಿಟ್ ಹೇಗಿದೆ ಅನ್ನೋದನ್ನು ಆಮೇಲೆ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ವಿಡಿಯೋನ ಫುಲ್ ನೋಡ್ತಾ ಇರಿ ಆಯಿತಾ. ನೋಡಿ ಸಾನು ಮೆಹಂದಿ ಚೆನ್ನಾಗಿದೆಯಾ? ಹಿಂಗೆ ಪಾಪು ತೋರಿಸ್ತೀನಿ. ಇಲ್ಲೊಂದು ಪಾಪು ಬಿಡ್ತೀವಿ ಗೈಸ್ ಆ್ಯಕ್ಚುಲಿ, ಆದರೆ ಕಾಣಿಸ್ತಾ ಇಲ್ಲ. ಬಳೆ ಮುಚ್ಕೊತಿದೆ ಮತ್ತು ಟ್ಯಾಟೂ ಇರೋದ್ರಿಂದ ಕಾಣಿಸ್ತಾ ಇಲ್ಲ. ಇವಾಗ ಹೀಗೆ ಆಫ್ಟರ್ ಹೆಂಗೆ ಅಂತ ಆಮೇಲೆ ತೋರಿಸ್ತೀನಿ ಸಾನುನ. ಗೈಸ್ ಇವರು ವಿನಯ್ ಅಂತ ಹೇಳ್ಬಿಟ್ಟು ಮೇಕೋವರು ತುಂಬ ಚೆನ್ನಾಗಿ ಮಾಡ್ತಾರೆ. ಮೇಕೋವರು ಯಾರಿಗಾದರೂ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಅವ್ರ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಅವ್ರು ಮಾಡಿರೋ ಮೇಕಪ್ ಇಷ್ಟ ಆಗಿದ್ದರೆ. ಮತ್ತು ಇವರು ಮೋಹನ್ ಅಂತ ಹೇರ್ ಸ್ಟೈಲ್ ಡಿಸೈನರು. ಇವರು ಅಷ್ಟೇ ತುಂಬ ಚೆನ್ನಾಗಿ ಹೇರ್ ಸ್ಟೈಲೆಲ್ಲ ಹಾಕಿದ್ರು. ಇವಾಗ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಯಾರಿಗಾದರೂ ಈ ರೀತಿ ಮೇಕಪ್ ಮಾಡಿಸ್ಕೊಳ್ಳೋದ್ರಲ್ಲಿ ಇಂಟ್ರೆಸ್ಟ್ ಇವಾಗಲೇ ಒಳ್ಳೆ ಕೆಲಸ ಮಾಡ್ತಾ ಇರೋದು. ಪಾಪ ಮನೆ ವರ್ಷ ಕೆಲಸ ಕೊಟ್ಬಿಟ್ಟು ಎದ್ದಿದ ತಕ್ಷಣ ಬೆಳಗ್ಗೆ ನಿದ್ದೆ ಕಣ್ಣಲ್ಲಿ ಹೆಂಗಂಗೆ ಪೋಣಿಸ್ಬೇಡ್ರು, ನೀಟಾಗಿ ಪೋಣಿಸ್ರು. ಡೆಕೋರೇಷನ್ ಇವೆಂಟ್ ಆರ್ಡ್ರೆಲ್ಲ ಇವರಿಬ್ರಿಗೆ ಕೊಡಿ ಗೈಸ್. ಚೆನ್ನಾಗಿ ಪೋಣಿಸ್ತಾರೆ ಹೂವನ. ಅವನು ಅಳ್ದೆ ಗಂಟಾಕು ಕೆಳಗಡೆ, ಇಲ್ಲಾಂದರೆ ಹೊಂಟಾಯ್ತದೆ. ಕಡ್ಡಿ ಕಟ್ಟಬೇಕು ತುದಿಗೆ ಅಡ್ಡಡ್ಡ. ಖುಷಿ ಇಲ್ಲಿ ನೋಡು ಅಕ್ಕ, ಇಲ್ಲಿ ಅವ್ರ ಅತ್ತೆನ ಕೂರ್ಸೋದಕ್ಕೆ ಮುಂಚೆ ಅವನೇ ಬೋನಿ ಮಾಡಿಬಿಟ್ಟಿದ್ದೆ ಫೋಟೋಶೂಟ್ಗೆ. ಹೋಗಿ ಅವ್ರ ಅಪ್ಪನ ಜೊತೆ ಫೋಸ್ ಕೊಟ್ಕೊಂಡು ಹೆಂಗೆ ಫೋನೆಲ್ಲ ಮಾಡಿಕೊಂಡು ನಾನೇ ಫೋಟೋ ತಗೊತೀನಿ ಅಂತೆಲ್ಲ ಹೆಂಗೆ ತರಲೆ ಮಾಡ್ಕೊಂಡು ಮಾಡ್ತಾಯಿದ್ದೆ ನೋಡಿ. ವ್ಲಾಗ್ ಮಾಡ್ತೀನಿ ಅಂತ ಹಿಡ್ಕೊಂಡಿದ್ದಾನೆ. ಬೆಸಿ ಇಲ್ಲಿ ದೀಪ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಕಳಶ ಶಾಸ್ತ್ರಕ್ಕೆ ಏನೇನು ಬೇಕೋ ಎಲ್ಲ ಇಲ್ಲಿ ತಟ್ಟೆ ರೆಡಿ ಮಾಡ್ತಾ ಇದ್ದಾರೆ ನನ್ನ ಸಿಸ್ಟರು. ನೋಡಿ ಇಷ್ಟು ತಟ್ಟೆ ಎಲ್ಲ ಇವಾಗ ಮುಂದೆ ತೊಗೊಂಡೋಗಿ ಇಡಬೇಕು ಅಲ್ಲಿ ಡೆಕೋರೇಷನ್ ಮಾಡಿ. ನಾವು ಇವೆಂಟ್ ಅವ್ರಿಗೆಲ್ಲ ಹೇಳಿಲ್ಲ, ಮನೆಯವರೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವೇ ಎಲ್ಲ ಅರೇಂಜ್ಮೆಂಟ್ ಮಾಡ್ತಾಯಿದ್ದೀವಿ ಫ್ಯಾಮಿಲಿನೇ ಸೇರಿಕೊಂಡು. ಇದೆಲ್ಲ ತಿಂಡಿ ನೆನೆ ತೋರಿಸಿದ್ನಲ್ವ, ಇನ್ನೂ ಅಲ್ಲೆಲ್ಲ ಇದೆ. ಅಲ್ಲಿ ಟೇಬಲ್ ಹತ್ರ ಇಟ್ಮೇಲೆ ತೋರಿಸ್ತೀನಿ ನಿಮಗೆ. ಒನ್ಸ್ ಡೆಕೋರೇಷನ್ ಎಲ್ಲ ಫಿನಿಶ್ ಆದಮೇಲೆ ನಾನು ಎಲ್ಲ ತಟ್ಟೆಗಳನ್ನ ಜೋಡಿಸಿ ರೆಡಿ ಮಾಡಿದೆ ಗೈಸ್. ಶಾಸ್ತ್ರಕ್ಕೆ ಕೂರಿಸೋದಕ್ಕೂ ಮುಂಚೆ ಇದನ್ನೆಲ್ಲ ಪ್ರಿಪೇರ್ ಮಾಡಿ ಇಟ್ಟೆ. ಅದಾದಮೇಲೆ ಶಾಸ್ತ್ರಕ್ಕೆ ಕೂರಿಸಿದ್ದಾಯಿತು ಗೈಸ್. ಎಲ್ಲ ಜೋಡಿಸಿದ್ದಾಗಿದೆ ನೋಡಿ ತಟ್ಟೆ ಸಾಮಾನೆಲ್ಲ. ಹುಡುಗಿನ ಕೂರಿಸ್ಬೇಕು. ಕೂರಿಸ್ರಿ. ಸಹನಾ ಮೇಡಮ್ ಎಂಟ್ರಿ ಕೊಡ್ತಾ ಇದ್ದಾರೆ ಇವಾಗ. ಬಲ್ಗಾಲಿಟ್ಟು ನಮಸ್ಕಾರ ಮಾಡ್ಕೊಂಡು ಕೂತ್ಕೋ. ಹಾಂ ಕಳಶ ನಮಸ್ಕಾರ ಮಾಡ್ಕೊ ಬಗ್ಗಿ. ಮನೆ ದೇವ್ರ ಹೆಸರು ನೆನಪಿಸ್ಕೊಂಡು ಕುಂತ್ಕೋ. ಇವಾಗ ನಿಧಾನ ಸೀರೆ ಸರಿ ಮಾಡ್ಕೊಂಡು ಕೂತ್ಕೋ. ಅಲ್ಲಿ ದೀಪ ಎಲ್ಲ ಇರುತ್ತೆ. ಕೂತ್ಕೋ, ಮಧ್ಯ ಕೂತ್ಕಮ್ಮ. ಇನ್ನೊಂಚೂರು ನೋಡಿಲ್ಲಿ ಹರ್ಷ ಹಿಂಗಾದ ತಕ್ಷಣ ಮೊದಲು ನನ್ನ ತಮ್ಮನ ಕೈಯಲ್ಲಿ ಅರಿಶಿನ ಕುಂಕುಮ ಇಡಿಸಿ ಹೂವಿನ ಹಾರ ಹಾಕಿಸಿ ಹೆಂಡತಿಗೆ ಆಶೀರ್ವಾದ ಮಾಡಿಸಿದ್ರೆ ನಂತರ 5 ಜನ ಮುತ್ತೈದೆಯರು ಕಳಶ ಪೂಜೆ ಮಾಡಿ ಅವರಿಗೆ ಅರಿಶಿನ ಕುಂಕುಮನೆಲ್ಲ ಇಟ್ಟು ಅಕ್ಷತೆ ಹಾಕಿ ಒಳ್ಳೆಯದಾಗಲಿ ಮಗುಗೆ ಮತ್ತು ಅವರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ ಈ ಒಂದು ಶಾಸ್ತ್ರನ ಮಾಡ್ತಾರೆ.
ಸೊ ಪ್ರತಿಯೊಬ್ಬರು ಅವರಿಗೆ ಅಕ್ಷತೆ ಹಾಕಿ ಆಶೀರ್ವಾದ ಮಾಡ್ತಾರೆ. ಈ ಸಂದರ್ಭದಲ್ಲಿ ಈ ಒಂದು ಶಾಸ್ತ್ರ ನಿಮ್ಮ ಕಡೆ ಇದೆಯಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ದಾರೆ. ಇದಾದ್ಮೇಲೆ ಅವರಿಗೆ ಗಂಡನ ಮನೆ ಕಡೆಯಿಂದ ಮಡ್ಲು ತುಂಬಿ ಕಳಿಸ್ಬೇಕು. ತಾಯಿ ಮನೆ ಕಳಿಸುವಾಗ ನಾವು ಏನೆಲ್ಲ ತಟ್ಟೆ ತುಂಬಿರ್ತೀವಿ, ತಟ್ಟೆ ಸಾಮಾನು, ಅದರಿಂದ ಎಲ್ಲ ಒಂದೊಂದೇ ಹಣ್ಣನ್ನು ತೆಗೆದು 9 ಥರ ಹಣ್ಣು, ಕಲಸಿಕ್ರೆ, ಕೊಬ್ಬರಿ, ಕಡಲೆ ಎಲ್ಲ ಏನೇನು ಇಟ್ಟಿದ್ದೀವೋ ಅದನ್ನೆಲ್ಲ ಒಂದು ಟವಲ್ ಅಥವಾ ಪಂಚೆ ಬಟ್ಟೆ ಒಳಗಡೆ ಅವ್ರ ಇಟ್ಟು ಮಡ್ಲು ತುಂಬಿದಾಗೆ ಅವ್ರಿಗೆ ಯಾವಾಗಲೂ ಹೀಗೆ ಇರಲಿ, ಒಳ್ಳೆಯದಾಗಲಿ ಅಂತ ಹೇಳಿ ಹಾರೈಸಿ, ಆ ರೀತಿ ಅದನ್ನೆಲ್ಲ ನೋಡಿ ಅಲ್ಲಿ ನಾನು ಇಡ್ತಾ ಇದ್ದೀನಲ್ಲ ಆ ರೀತಿ ಇಟ್ಬಿಟ್ಟು ಅವ್ರ ಜೊತೆಯಲ್ಲಿ ಕೊಟ್ಟು ಕಳಿಸ್ಬೇಕು. ಈ ರೀತಿ ಅದೊಂದು ಶಾಸ್ತ್ರ ಕೂಡ ಇದೆ. ಅವಳಿಗೆ ಸಹ ಕೊಡಿ. ಇದು ನಾನು ಮತ್ತು ದಿನಿ ಸಹನಾಗಿ ಪ್ರೀತಿಯಿಂದ ಕೊಟ್ಟಂಥ ಪುಟ್ಟ ಉಡುಗೊರೆ. ಒಂದು ಸೀರೆನ ಕೊಟ್ವಿ. ಅದನ್ನು ಶಾಸ್ತ್ರದ ಟೈಮಲ್ಲಿ ಕೊಡಬೇಕು ಅಂತ ಹೇಳಿದ್ರು. ಅದಕ್ಕೆ ಆಗಬೇಕಲ್ವ ಅಣ್ಣ, ಅದಕ್ಕೆ ಹಾಗಾಗಿ ಅದನ್ನು ನಾವು ಶಾಸ್ತ್ರದ ಟೈಮಲ್ಲಿ ಕೊಟ್ಟು ಅವಳಿಗೆ ಅಕ್ಷತೆ ಹಾಕಿದ್ವಿ. ಹಾಯ್ ಮಾಡಿ. ನಮ್ಮ ಚಾನಲ್ಗೆ ನಾವೇ ಅದಕ್ಕೆ ನಿಮ್ಮ ಚಾನಲ್ ನಿಮ್ಮನ್ನೇ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಲೇಟಾಗಿ ಕೂತ್ಕೊಂಡಿದ್ದೀನಿ ಅಂತ ನೋಡಿ, ಇವರ ಹೊಸ ಫೇಸ್ ಆಮೇಲೆ ತೋರಿಸ್ತೀನಿ. ಮಾತಾಡ್ತಿದ್ದಾಳೆ ನೋಡಿ, ಇವ್ರ ಹೊಸ ಮಗಳು ನಾನು ಇವ್ರ ಬ್ಲಾಗಲ್ಲಿ. ಇವ್ರು ಯಾರು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇಲ್ಲಿ ಅಮ್ಮಂಗ್ ಮಗಳಾದ್ಮೇಲೆ ಅಲ್ಲಿ ಅಪ್ಪ ತಾನೇ ಆದ್ರು ಮತ್ತೆ ಕಮೆಂಟ್ ಮಾಡ್ತಾರೆ, ಕಮೆಂಟ್ ಮಾಡ್ತಾರಲ್ಲ. ಸಾನು ಹಂಗೆ ಫೇಸ್ ತೋರಿಸು ಸ್ವಲ್ಪ. ಮೀನಾಕ ಹೇಳಿ ಹಾಡು. ಆರತಿ ಎತ್ತೀರೆ ಮುದ್ದು ಗೌರಿಗೆ, ಮುದ್ದು ಗೌರಿಗೆ ಅಷ್ಟೇ ಬರುತ್ತೆ.